ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ವ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಇವತ್ತಿನ ವ್ಲಾಗ್ ಬಂದು ಸಿಹಿಗೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲ 500 ಗ್ರಾಮ್ ಅಂದರೆ ಅರ್ಧ kg ಡ್ರೈ ಫ್ರೂಟ್ಸ್ ಎಲ್ಲ ತಗೊಬಂದು ಆಲ್ಮೋಸ್ಟ್ 1-2 ವೀಕ್ಸ್ ಆಯ್ತು ಅಂತಾನೆ ಹೇಳ್ಬೋದು. ಲೈಕ್ ಸಿಹಿಗೆ ನಾನು ಆಲ್ಮೋಸ್ಟ್ 6 ಮಂತಿಂದನೂ ರಾಗಿ ಸರಿನೇ ತಿನ್ನಿಸ್ತಾ ಇರೋದು ಮಾರ್ನಿಂಗ್ ಟೈಮು. ರಾಗಿ ಸರಿ ಅಂತ ಅಂದರೆ ರಾಗಿ ಜೊತೆ ಡ್ರೈ ಫ್ರೂಟ್ಸು ಎಲ್ಲ ಥರದ್ದು ಫ್ಲೇಕ್ಸ್ ಎಲ್ಲ ಅದಕ್ಕೇನೆ ಆ್ಯಡ್ ಮಾಡಿರ್ತೀನಿ, ಬೇಳೆ ಎಲ್ಲ. ಸೊ ಅವಳಿಗೆ ಒಂದು ಪವರ್ ಪ್ಯಾಕ್ ಟಿಫನ್ ಅಂತಾನೆ ಹೇಳ್ಬೋದು. ಸೊ ಅದು ಬಂದು ಖಾಲಿ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಮ್ಮ ಮಾಡಿಕೊಟ್ಟಿದ್ರು, ಬಟ್ ಆಲ್ಮೋಸ್ಟ್ ಅದು ಒಂದು 3 to 4 ಮಂತ್ಸೇನೆ ಬಂತು. ಅದಾದ್ಮೇಲೆ ಖಾಲಿಯಾಗಿ ಹೋಗ್ಬಿಡ್ತು. ಸೊ ಅದಾದ್ಮೇಲೆ ಮಾಡೋಣ ಅಂತ ತಗೊಬಂದಿದ್ದೆ, ಬಟ್ ಆಲ್ಮೋಸ್ಟ್ 2 ವೀಕ್ಸಿಂದ ಮಾಡೋಣ ಅಂತ ಮಾಡೋದಕ್ಕೆ ಆಗಿಲ್ಲ ಡ್ರೈ ಫ್ರೂಟ್ಸ್ ಪೌಡರು. ಸೊ ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಾದ್ರೂ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಣ. ಸಿಹಿಗೆ ಇವಾಗ 1 year 2 months ಆಗಿದೆ. ಸೊ 1 year 2 months ಬೇಬಿ ಇರೋರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ರೆಕಾರ್ಡ್ ಮಾಡ್ತಿದ್ದೀನಿ ಅಷ್ಟೇ. ಇದು ಒಂದು ಪಾಪುಗಳಿಗೆ ಅಂದರೆ ವೆಯ್ಟ್ ಗೇನ್ ಆಗೋದಕ್ಕೆ ಒಂದು ಒಳ್ಳೆ ಹೆಲ್ತಿಯೆಸ್ಟ್ ಪೌಡರ್ ಅಂತಾನೆ ಹೇಳ್ಬೋದು. ಯಾಕಂದರೆ ಎಲ್ಲ ಥರದ ಡ್ರೈ ಫ್ರೂಟ್ಸು ಮತ್ತು ಮಖಾನ ಪ್ರತಿಯೊಂದು ಇದ್ರಲ್ಲಿ ಆ್ಯಡ್ ಆಗಿರುತ್ತೆ. ನೀವು ಯೋಚನೆನೇ ಮಾಡೋದು ಬೇಡ, ಅಯ್ಯೋ ನನ್ನ ಪಾಪುಗೆ ಟಿಫನಲ್ಲಿ ಪ್ರೋಟೀನ್ ಸಿಕ್ಕಿಲ್ಲ, ಫೈಬರ್ ಸಿಕ್ಕಿಲ್ಲ ಆ ಥರ ಯೋಚನೆ ಮಾಡೋಂಗೆ ಇಲ್ಲ. ಯಾಕಂದರೆ ಪ್ರತಿಯೊಂದು ಈ ಪೌಡರಲ್ಲಿ ಇರುತ್ತೆ. ನಾನು ಆಲ್ರೆಡಿ 6 months ಪಾಪುಗೆ ಯಾವ್ಯಾವ ಥರ ಲೈಕ್ ಡ್ರೈ ಫ್ರೂಟ್ಸು ಮತ್ತು ಬೇಳೆಗಳು ಆ್ಯಡ್ ಮಾಡಿದ್ದೀನಿ ಅಂತ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ಓಲ್ಡ್ ವಿಡಿಯೋಸ್ ನೀವು ನೋಡ್ಬೋದು. ಇವಾಗ ಸಿಹಿಗೆ 1 year ಇರೋದ್ರಿಂದ ನಾನು ಯಾವ್ಯಾವುದು ಡ್ರೈ ಫ್ರೂಟ್ಸು ಮತ್ತು ಸೀಡ್ಸು ಆ್ಯಡ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಇವಾಗ ಡ್ರೈ ಫ್ರೂಟ್ಸ್ ಪೌಡರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ 500 ಗ್ರಾಮಷ್ಟು ಬಾದಾಮಿನ ತಗೊಂಡಿದ್ದೀನಿ. ಯಾಕಂದರೆ ಬಾದಾಮಿನೇ ಮೇನ್, ಮತ್ತು ಮಕ್ಕಳಿಗೆ ತಿನ್ನೋದಕ್ಕೆ ಒಳ್ಳೆ ಅರೋಮ ಕೊಡುತ್ತೆ. ಮೇಯ್ನ್ಲಿ ಬಾದಾಮಿ ಬಂದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾವಾಗಲೂ ಡ್ರೈ ಫ್ರೂಟ್ಸ್ನ ನೀವು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಬೇಗನೆ ಕಪ್ಪಗಾಗುತ್ತೆ. ಆ ರೀತಿ ಅಲ್ಲ, ಒಳ್ಳೆ ಅರೋಮ ಬರೋವರೆಗೂ ಹುರ್ಕೊಳ್ಳಿ. ಒಂದು 5 ನಿಮಿಷ ಈ ರೀತಿ ಹುರ್ಕೊಂಡ್ರೆ ಸಾಕು. ಆನಂತರ ಒಂದು ಪಾತ್ರೆಗೆ ಹಾಕಿ ಸೈಡ್ಗೆ ಎತ್ತಿಡಿ. ಇದೇ ಪ್ಯಾನಲ್ಲಿ 500 ಗ್ರಾಮಷ್ಟು ಗೋಡಂಬಿನ ಹಾಕಿ ಅರೋಮ ಬರೋವರೆಗೂ ಹುರ್ಕೊಳ್ಳಿ. 1-2 ನಿಮಿಷ ಆದರೆ ಸಾಕಾಗತ್ತೆ, ಜಾಸ್ತಿ ಏನು ಬೇಡ. ಅದಾದಮೇಲೆ ನಾನಿಲ್ಲಿ ಒಂದು 250 ಗ್ರಾಮಷ್ಟು ಪಿಸ್ತಾನ ತಗೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇವಾಗ ಒಂದು 2 ನಿಮಿಷ ಆಗಿದೆ ಅಲ್ವಾ, ಇಷ್ಟಾದರೆ ಸಾಕು. ಅದಾದಮೇಲೆ ನೀವು ಅದೇ ಪ್ಯಾನ್ಗೆ ಒಂದು 250 ಗ್ರಾಮಷ್ಟು ಪಂಪ್ಕಿನ್ ಸೀಡ್ಸ್ನ ತಗೊಂಡಿದ್ದೀನಿ. ಕನ್ನಡದಲ್ಲಿ ಪಂಪ್ಕಿನ್ ಸೀಡ್ಸ್ ಅಂತಂದರೆ ಸೋರೆಕಾಯಿ ಬೀಜ. ಈ ಪಂಪ್ಕಿನ್ ಸೀಡ್ಸಲ್ಲಿ ನಿಮಗೆ ಹೆಚ್ಚು ಮ್ಯಾಗ್ನೀಷಿಯಮ್ ಇರುತ್ತೆ, ಮತ್ತು ಇದು ಬ್ರೆಸ್ಟ್ ಕ್ಯಾನ್ಸರ್ನ ತುಂಬಾ ಅವಾಯ್ಡ್ ಮಾಡುತ್ತೆ. ನಾವು ಇವಾಗಿನ ಕಾಲದಲ್ಲೆಲ್ಲ ನೋಡ್ತಿರೋ ಹಾಗೆ ಕ್ಯಾನ್ಸರ್ ಪೇಷಂಟ್ಸೇ ತುಂಬಾ ಜಾಸ್ತಿ ಆಗಿದ್ದಾರೆ. ಸೊ ಅದರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಪಂಪ್ಕಿನ್ ಸೀಡ್ಸ್ನ ನೀವು ಯೂಸ್ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ನ ನೀವು ಆದಷ್ಟು ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ಇಷ್ಟು ಲೈಟಾಗಿ ಹುರ್ಕೊಂಡ್ರೆ ಸಾಕು. ಆದಷ್ಟು ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಇಲ್ಲ ಅಂತಂದರೆ ಎಲ್ಲದನ್ನು ಕಪ್ಪಾಗಾಗ್ಬಿಡತ್ತೆ. ಅದ್ರ ನೆಕ್ಸ್ಟ್ ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ನ ತಗೊಂಡಿದ್ದೀನಿ. ಇದ್ರ ಕನ್ನಡದ ಹೆಸರು ಬಂದು ಸೂರ್ಯಕಾಂತಿ ಬೀಜ. ಇದು ಒಂದು 200 ಗ್ರಾಮಷ್ಟು ಇದನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ನೀವು ಲೈಟಾಗಿ ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗಿದ್ರೆ ಸಾಕು. ಅದಾದಮೇಲೆ ನಾನಿಲ್ಲಿ ಮಖಾನನ ತೊಗೊಂಡಿದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಮಖಾನದಲ್ಲಿ ರಿಚ್ ಪ್ರೋಟೀನ್ಸ್ ಇರುತ್ತೆ ಮತ್ತು ಹೈ ಪ್ರೋಟೀನ್ಸ್ ಇರುತ್ತೆ. ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಇದನ್ನು ಸ್ನ್ಯಾಕ್ಸಾಗಿ ಕೂಡ ಮಾಡಿಕೊಡ್ಬೋದು. ಆದರೆ ಸಿಹಿ ಇನ್ನೂ ಚಿಕ್ಕವಳಿದ್ದಾಳಲ್ವ, ಅವಳಿಗೆ ಅಷ್ಟೊಂದನ್ನು ತಿನ್ನೋದಕ್ಕೆಲ್ಲ ಬರೋದಿಲ್ಲ. ಸೊ ಹಾಗಾಗಿ ನಾನು ಈ ಡ್ರೈ ಫ್ರೂಟ್ಸ್ ಪೌಡರ್ ಒಳಗಡೆ ಇದನ್ನು ಪೌಡರ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ಮತ್ತು ಇದನ್ನು ನೀವು ಬಂದು ಫ್ರೈ ಮಾಡಿ ಹಾಗೆ ಇಟ್ಟು ಅದಾದಮೇಲೆ ತುಂಬ ಟೈಮ್ ಆದಮೇಲೆ ಅದು ಗ್ರೈಂಡ್ ಮಾಡೋದಕ್ಕೆ ಬರೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ಸೊ ನೀವು ಅದನ್ನು ಕೈಯಲ್ಲಿ ಹೀಗೆ ಇಸ್ಕಿ ನೋಡಿದ್ರೆ ಅದು ಕ್ರಿಸ್ಪಿಯಾಗಿ ಬಂದಿರುತ್ತೆ. ಸೊ ಆ ಕ್ರಿಸ್ಪಿನೆಸ್ ಬರೋವರೆಗೂ ನೀವು ಅದನ್ನು ಹುರ್ಕೊಬೇಕು ಲೋ ಫ್ಲೇಮಲ್ಲಿ. ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಮಖಾನ ಯಾವ ಕಲರ್ ಇತ್ತು, ಇವಾಗ ಕಲರ್ ಚೇಂಜ್ ಆಗಿದೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬಂದಿರುತ್ತೆ. ಇಷ್ಟು ಫ್ರೈ ಆದರೆ ಸಾಕು ನಿಮಗೆ.
ಇದಕ್ಕೆ ನೀವು ಬೇಕಿದ್ರೆ ಓಟ್ಸ್ ಮತ್ತು ವಾಲ್ನಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನು ಸಿಹಿಗೆ ಇದನ್ನು 3ನೇ ಸಲ ಮಾಡ್ತಿರೋದು. ಮುಂಚೆ ಎಲ್ಲ ರಾಗಿ ಮತ್ತು ಬೇಳೆಕಾಳುಗಳನ್ನ ಆ್ಯಡ್ ಮಾಡ್ತಿದ್ದೆ, ಬಟ್ ಇವಾಗ 1 ಇಯರ್ ಆಗಿದೆ ಅಲ್ವಾ, ಸೊ ಬೇಳೆ ಕಿಚಡಿ ಎಲ್ಲ ತಿಂತಾಳೆ, ಹಾಗಾಗಿ ಆ್ಯಡ್ ಮಾಡ್ತಿಲ್ಲ. ಮತ್ತು ನಮ್ಮ ಮನೇಲಿ ನಮ್ಮ ಅತ್ತೆ ರಾಗಿ ಹಿಟ್ಟನ್ನ ತೆವಳೋದು ಅಂತೀವಿ ನಾವು, ಅಂದರೆ ಒಂದು ಬಟ್ಟೆಗೆ ಹಾಕಿ ಫುಲ್ ಪೌಡರ್ ಬರೋ ಥರ ಜಲ್ರಿ ಹಿಡಿತಾರೆ. ಹಾಗೆ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಸಿಹಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು 2 ಹಿಟ್ಟು ರಾಗಿ ಹಿಟ್ಟಿಗೆ 1 ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರನ್ನು ಮಿಕ್ಸ್ ಮಾಡಿ ಅವಳಿಗೆ ಟಿಫನ್ ಮಾಡಿ ತಿನ್ನಿಸ್ತೀನಿ. ಇವಾಗ ಹುರಿದಿಟ್ಕೊಂಡಿರೋ ಅಷ್ಟು ಡ್ರೈ ಫ್ರೂಟ್ಸ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇತ್ತಂದರೆ ನಿಮಗೆ ಅದು ಮುದ್ದೆ ಥರ ಆಗಿಬಿಡುತ್ತೆ, ಪೌಡರ್ ಬರೋದಿಲ್ಲ. ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಮತ್ತು ಇದ್ರ ಜೊತೆ ಏಲಕ್ಕಿನ ಸಹ ನಾನು ಆ್ಯಡ್ ಮಾಡಿದ್ದೀನಿ. ಏಲಕ್ಕಿ ಬಂದು ನಿಮಗೆ ಒಳ್ಳೆ ಅರೋಮಾ ಕೊಡುತ್ತೆ ಮತ್ತು ಮಕ್ಕಳಿಗೂ ತಿನ್ನೋದು ಕೂಡ ತುಂಬಾ ಖುಷಿ ಆಗುತ್ತೆ. ಮತ್ತು ನಾನಿಲ್ಲಿ ಪೌಡರ್ನ ಸ್ವಲ್ಪ ದಪ್ಪ ದಪ್ಪ ಪೌಡರ್ನೇ ಮಾಡಿದ್ದೀನಿ, ಯಾಕಂತಂದರೆ ಸಿಹಿಗೆ ಇವಾಗ ಅಲ್ಲಿರೋದ್ರಿಂದ ಅವಳು ತಿಂತಾಳೆ. ನೀವೇನಾದರೂ 6 ಮಂತ್ 8 ಮಂತ್ಸ್ ಬೇಬಿಗೆ ಮಾಡ್ತಿದ್ರೆ ಸ್ವಲ್ಪ ಫೈನ್ ಪೌಡರ್ ಆಗಿ ನೀವು ಪೌಡರ್ನ ಮಾಡ್ಕೊಬೋದು. ನೀವು ಇದನ್ನು ಪೌಡರ್ ಮಾಡಿದ್ಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟು 1 ಡೇ ಆದಮೇಲೆ ನೀವು ಯಾವುದಾದ್ರೂ ಗ್ಲಾಸ್ ಜಾರ್ ಅಥವಾ ಕಂಟೈನರ್ಗೆ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಅದು ಫುಲ್ ಪೌಡರ್ ಆಗಿ ಬರುತ್ತೆ. ನಿಮಗೆ ಅದು ಹಸಿ ಹಸಿ ಇರೋದಿಲ್ಲ ಮತ್ತು ಮುದ್ದೆ ಆಗೋದಿಲ್ಲ. ನೀವು ಇದನ್ನು ಆರಾಮಾಗಿ 1 ಮಂತ್ ಸ್ಟೋರ್ ಮಾಡ್ಬೋದು. ಜಾಸ್ತಿ ದಿನ ಇಡಬೇಕಂತಂದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. ಆರಾಮಾಗಿ ನನಗಿದು ಅರೌಂಡ್ 3 ಮಂತ್ಸ್ ಬರೋ ಥರ ನಾನು ಮುಂಚೆನೇ ಎಲ್ಲದನ್ನು ಪೌಡರ್ ಮಾಡಿ ಇಟ್ಕೊತೀನಿ. ಇದನ್ನು ಹಾಲಿಗೆ 1 ಸ್ಪೂನ್ ಮಿಕ್ಸ್ ಮಾಡಿ ದೊಡ್ಡವ್ರು ಕೂಡ ಕುಡಿಬೋದು, ತುಂಬಾ ಒಳ್ಳೆಯದು. ಮತ್ತು ನಿಮ್ಮ ಮಕ್ಕಳು ವೆಯ್ಟ್ ಗೇನ್ ಆಗಬೇಕಂದ್ರೆ ಬೆಸ್ಟ್ ಪೌಡರ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಚೆಯಿಂದ ಯಾವುದೇ ಥರ ಸಿರ್ಲಾಕ್ ತಿನ್ನಿಸೋದ್ರಿಂದ ಅಥವಾ ಯಾವುದೇ ಥರ ಪೌಡರ್ ತಿನ್ನಿಸೋದಕ್ಕಿಂತ ಈ ಥರ ಮನೇಲೇ ಮಾಡಿದ ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಪೌಡರ್ ತಿನ್ನಿಸೋದ್ರಿಂದ ನಿಮ್ಮ ಮಕ್ಕಳು ಹೆಲ್ತ್ ಕೂಡ ಆರಾಮಾಗಿರುತ್ತೆ ಮತ್ತು ನೀವು ಕೂಡ ಟೆನ್ಷನ್ ಫ್ರೀ ಆಗಿ ಇರ್ಬೋದು. ಇವಾಗ ನೀವು ಮನೆಯಲ್ಲೇ ಒಂದು ಒಳ್ಳೆ ಫೇಸ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೊಸರು ಮತ್ತು 1/4 ಸ್ಪೂನ್ ಹನಿ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಫೇಸ್ಗೆ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಹೀಗೆ ಮಾಡೋದ್ರಿಂದ ಟ್ಯಾನ್ ರಿಮೂವಲ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಬರುತ್ತೆ. ನೀವೇ ನೋಡ್ತಿರ್ಬೋದು ಮೊದಲು ನನ್ನ ಸ್ಕಿನ್ ಹೇಗಿತ್ತು ಮತ್ತು ಅಪ್ಲೈ ಮಾಡಿದ ತಕ್ಷಣ ಹೇಗಾಗತ್ತೆ ಅಂತ. ವೀಕ್ಲಿ 1-2 ಟೈಮ್ಸ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲದನ್ನು ರಿಮೂವ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಸಿಹಿಗೆ ಮಾರ್ನಿಂಗ್ ಟು ಈವ್ನಿಂಗ್ ಯಾವ್ಯಾವ ಫುಡ್ ಕೊಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.